ಕಾಫಿ ಶಾಪ್ ವಾಶ್ರೂಮ್ನಲ್ಲಿ ಮೊಬೈಲ್ ಇಟ್ಟ ಕಿರಾತಕ. ಬಿಎಲ್ ರಸ್ತೆಯಲ್ಲಿರುವ ಥರ್ಡ್ ವೇವ್ ಕೆಫೆಯಲ್ಲಿ ನಡೆದಂತಹ ಘಟನೆ ಇದು. ವಾಶ್ರೂಮ್ನ ಡಸ್ಟ್ಬಿನ್ನಲ್ಲಿ ಮೊಬೈಲ್ ಇಟ್ಟು ಚಿತ್ರೀಕರಣ ಮಾಡ್ತಾ ಇದ್ದ. ಮೊಬೈಲ್ ಫ್ಲೈಟ್ ಮೋಡ್ನಲ್ಲಿಟ್ಟು ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದ್ದ. ಮಹಿಳೆಯೊಬ್ಬರು ವಾಶ್ರೂಮ್ಗೆ ಹೋದಾಗ ಮೊಬೈಲ್ ಪತ್ತೆಯಾಗಿದೆ. ತಕ್ಷಣವೇ ಪೊಲೀಸರಿಗೆ ಕರೆ ಮಾಡಿ ಆ ಮಹಿಳೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ವಾಶ್ರೂಮ್ನಲ್ಲಿ ಮೊಬೈಲ್ ಇಟ್ಟ ಆರೋಪಿಯನ್ನ ಪೊಲೀಸರು ಈಗ ಬಂಧಿಸಿದ್ದಾರೆ. ಶಿವಮೊಗ್ಗ ಮೂಲದ 23 ವರ್ಷದ ಮನೋಜ್ ಅರೆಸ್ಟ್ ಆಗಿದ್ದಾರೆ. ಕಾಫಿ ಶಾಪ್ನಲ್ಲಿ ಕಾಫಿ ಮೇಕರ್ ಆಗಿದ್ದ ಆರೋಪಿ ಮನೋಜ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರತಿಷ್ಠಿತ ಕಾಫಿ ಶಾಪ್ ಒಂದರ ವಾಶ್ರೂಮ್ನ ಡಸ್ಟ್ಬಿನ್ನಲ್ಲಿ ಮೊಬೈಲನ್ನು ಇಟ್ಟು ಮಹಿಳೆಯರ ನಗ್ನ ವಿಡಿಯೋವನ್ನು ಶೂಟ್ ಮಾಡ್ತಾ ಇದ್ದಂಥ ಆರೋಪಿಯನ್ನು ಸದಾಶಿವನಗರ ಪೊಲೀಸರು ಬಂಧನ ಮಾಡಿದ್ದಾರೆ. ಸದ್ಯಕ್ಕೆ ನಾನು ಇದೀಗ ಅದೇ ಒಂದು ಕಾಫಿ ಶಾಪ್ನ ಮುಂಭಾಗದಲ್ಲಿದ್ದೇನೆ, ತೋರಿಸ್ತಾ ಇದ್ದೇನೆ. ಇದು ಬೆಂಗಳೂರಿನ ಸದಾಶಿವನಗರ ಠಾಣಾ ವ್ಯಾಪ್ತಿಗೆ ಬರುವಂತಹ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಥರ್ಡ್ ವೇವ್ ಕಾಫಿ ಎಂಬುವಂಥ ಒಂದು ಕಾಫಿ ಶಾಪ್ ಇದು. ಇದರ ಔಟ್ಲೆಟ್ಗಳು ಬೆಂಗಳೂರಿನಲ್ಲಿ ಸಾಕಷ್ಟಿದ್ದಾವೆ. ಪ್ರಸಿದ್ಧವಾದಂತಹ ಒಂದು ಪ್ರತಿಷ್ಠವಾದಂತಹ ಒಂದು ಕಾಫಿ ಶಾಪ್ ಇದು. ಸಾಕಷ್ಟು ದುಬಾರಿ ಬೆಲೆಯ ಕಾಫಿ, ಇನ್ನಿತರೆ ಬೇರೆ ಬೇರೆ ಅಂದರೆ NRI ವ್ಯಕ್ತಿಗಳಿರ್ಬೋದು, ಜೊತೆಗೆ ಶ್ರೀಮಂತ ವ್ಯಕ್ತಿಗಳು ಯಾರಿದ್ದಾರೆ ಅಂಥವರು ಇಲ್ಲಿ ಕಾಫಿ, ಬೇರೆ ಬೇರೆ ರೀತಿಯಾದಂಥ ಸ್ನ್ಯಾಕ್ಸ್, ಈ ರೀತಿಯಾದಂಥ ತಿಂಡಿ ಸವಿಯೋದಕ್ಕೆ ಇಲ್ಲಿ ಬರ್ತಾರೆ. ನಿನ್ನೆ ಬೆಳಿಗ್ಗೆ ಈ ಒಂದು ಕಾಫಿ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದಂದರೆ ಕಾಫಿ ಶಾಪ್ನಲ್ಲಿ ಕಾಫಿ ಮೇಕರ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ಮನೋಜ್ ಎಂಬಾತ, ಈತ ಶಿವಮೊಗ್ಗದ ಭದ್ರಾವತಿಯವನು ಅಂತೇಳಿ ಗೊತ್ತಾಗ್ತಾ ಇದೆ. ಈತ ಇಲ್ಲಿ ಕಾಫಿ ಶಾಪ್ನಲ್ಲಿ ಕಾಫಿ ಮೇಕರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಆತ ಈ ಒಂದು ವಾಶ್ರೂಮಲ್ಲಿದ್ದಂತಹ ಡಸ್ಟ್ಬಿನ್ನಲ್ಲಿ ಒಂದು ಮೊಬೈಲನ್ನು ಇಟ್ಟು ಯುವತಿಯರ ಜೊತೆಗೆ ಮಹಿಳೆಯರ ನಗ್ನ ಚಿತ್ರವನ್ನು ಶೂಟ್ ಮಾಡ್ತಾ ಇದ್ದ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ನಿನ್ನೆ ಏನು ಇದೇ ಒಂದು ಕಾಫಿ ಶಾಪ್ಗೆ, ಥರ್ಡ್ ವೇವ್ ಕಾಫಿ ಶಾಪ್ಗೆ ಬಂದಂತಹ ಯುವತಿಯೊಬ್ಬರು ಈ ಒಂದು ವಾಶ್ರೂಮ್ಗೆ ಹೋದಂತಹ ಸಂದರ್ಭದಲ್ಲಿ ಆಕೆ ಡಸ್ಟ್ಬಿನ್ನನ್ನು ಗಮನಿಸಿದ್ದಾರೆ. ಆ ಸಂದರ್ಭದಲ್ಲಿ ಡಸ್ಟ್ಬಿನ್ನಲ್ಲಿ ಮೊಬೈಲ್ ಇರುವಂಥದ್ದು, ಮೊಬೈಲನ್ನು ಕಂಪ್ಲೀಟಾಗಿ ಮುಚ್ಚಿ ಕೇವಲ ಮೊಬೈಲ್ ಕ್ಯಾಮ್ರಾ ಕಾಣುವಂಥ ರೀತಿಯಲ್ಲಿ ಆತ ಅದನ್ನು ಅರೇಂಜ್ ಮಾಡಿ ಇಟ್ಟಿದ್ದ. ಈ ವಿಚಾರ ಯುವತಿಗೆ ಗೊತ್ತಾಗ್ತಾ ಇದ್ದಂತೆ ಇಲ್ಲಿನ ಮ್ಯಾನೇಜರನ್ನು ಕರೆದು, ಜೊತೆಗೆ ಇಲ್ಲಿಂದ ದೊಡ್ಡ ಗಲಾಟೆಯನ್ನು ಮಾಡಿ ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಸ್ಥಳಕ್ಕೆ ಬಂದಂತಹ ಪೊಲೀಸರು ಮನೋಜ್ನನ್ನು ಬಂಧನ ಮಾಡಿ ಈಗಾಗಲೇ ಆತನನ್ನು ವಿಚಾರಣೆ ಮಾಡಲಾಗ್ತಾ ಇರುವಂಥದ್ದು. ಆತ ಎಷ್ಟು ದಿನದಿಂದ ಈ ಒಂದು ಕ್ಯಾಮ್ರಾವನ್ನು ಇಟ್ಟು ಈ ರೀತಿಯಾಗಿ ಶೂಟ್ ಮಾಡ್ತಾ ಇದ್ದ ಅನ್ನುವಂಥದ್ದು ಇಲ್ಲಿ ತನಕ ಆತ ಆವತ್ತು ಅಂದರೆ ನಿನ್ನೆ ಬೆಳಿಗ್ಗೆ ಸುಮಾರು 2 ಗಂಟೆಗಳ ಕಾಲ ಶೂಟ್ ಮಾಡಿರುವಂಥ ವಿಡಿಯೋ ಇದೀಗ ಆತನ ಮೊಬೈಲಲ್ಲಿ ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಗೊತ್ತಾಗ್ತಾ ಇರುವಂಥದ್ದು. ಈಗಾಗಲೇ ಏನು ಆತನನ್ನು ಥರ್ಡ್ ವೇವ್ ಕಾಫಿ ಶಾಪ್ನ ಹಿರಿಯ ಸಿಬ್ಬಂದಿ ಏನಿದ್ದಾರೆ ಆತ ಮನೋಜ್ನನ್ನು ಡಿಸ್ಮಿಸ್ ಮಾಡಲಾಗಿದೆ ಅನ್ನುವಂಥ ಒಂದು ಏನು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಆದರೆ ಈಗಾಗಲೇ ಆತನನ್ನು ಬಂಧನ ಮಾಡಲಾಗಿದೆ. ಆದರೆ ಎಷ್ಟು ದಿನಗಳಿಂದ ಆತ ಇದೇ ರೀತಿಯಾಗಿ ಕೃತ್ಯ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಇನ್ನೂ ಗೊತ್ತಾಗಿಲ್ಲ. ಪೊಲೀಸರು ಆತನನ್ನು ವಿಚಾರಣೆ ಮಾಡಲಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಹರೀಶ್ ರಾಮಸ್ವಾಮಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.